ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತೊಂದು ಬ್ಲಾಗ್ ಬಂದು ನಾನು ಯಾವುದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ, ಹಾಗೆ ನಾನು ಏನಕ್ಕೆ ಯೂಟ್ಯೂಬ್ ಮಾಡಬೇಕಾಗಿತ್ತು ಅಂತ ಹೇಳ್ತೀನಿ. ಹೌದು, ಏನಕ್ಕಪ್ಪ ಅಂದರೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಏನೂ ಮಾಡ್ತಿರ್ಲಿಲ್ಲ. ಎದ್ದಂಗೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತಾ ನಿಂತ್ಕೊಂಡ್ರು ಅವ್ರದ್ದೇ ಬ್ಲಾಗ್ಸ್ನ ಯೂಟ್ಯೂಬರ್ಸ್ ಇದ್ದಾರಲ್ಲ ಅವ್ರದ್ದೇ ಬ್ಲಾಗ್ಸ್ಗಳನ್ನ ನೋಡೋದು. ಈವ್ನಿಂಗ್ ಆಯಿತು ಅಂದರೂ ಅವ್ರದ್ದೇ ಬ್ಲಾಗ್ಸ್ನ ನೋಡೋದು, ಅದೇ ಮಾಡ್ತಿದ್ದೆ ಯಾವಾಗ್ಲೂ. ಅದಕ್ಕೆ ನಮ್ಮ ಹಸ್ಬೆಂಡ್ ಬಂದು, ನೀನು ಯಾಕೆ ಓಪನ್ ಮಾಡಬಾರ್ದು ಅದನ್ನು ಯೂಟ್ಯೂಬ್ ಚಾನಲ್ನ, ಅವ್ರನ್ನ ನೋಡ್ತೀಯಲ್ವ, ನಿನಗೂ ಗೊತ್ತಾಗುತ್ತೆ ಅದ್ರ ಶ್ರಮ ಏನಿರುತ್ತೆ ಅಂತ, ನೀನು ಓಪನ್ ಮಾಡಿ ನೀನು ಅವ್ರ ಥರ ವೀಡಿಯೋಸ್ ಮಾಡಿ ಹಾಕು ಅಂತ ಹೇಳಿದ್ರು ಅನ್ನೋದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಯಾವುದೇ ರೀತಿ ನನಗೆ ದುಡ್ಡನ್ನ ಬಾಚ್ಕೋಬೇಕು, ಇದು ಮಾಡಬೇಕು ಅನ್ನೋದಕ್ಕೋಸ್ಕರ ಯಾವುದೇ ರೀತಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ. ಹೌದು, ನನಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಜಾಸ್ತಿನೂ ಆಗಿಲ್ಲ ಇದುವರೆಗೂ. ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾರೂ ಸಪೋರ್ಟ್ ಮಾಡಲ್ಲ, ಇನ್ಕ್ಲೂಡಿಂಗ್ ಫ್ಯಾಮಿಲಿಯವರೇ ನಮಗೆ ಸಪೋರ್ಟ್ ಮಾಡಲ್ಲ. ಮುಂದೆ ನಾನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತಾರೆ, ಹಿಂದೆ ಯಾವುದೇ ರೀತಿ ಸಪೋರ್ಟ್ ಮಾಡೋದಿಲ್ಲ. ಫ್ಯಾಮಿಲಿಯವರೇ ಸಬ್ಸ್ಕ್ರಿಪ್ಷನ್ ಆಗೋದಿಲ್ಲ. ನಮ್ಮನ್ನ ಕಂಡ್ರೆ ಹಿಂದೆ ಆಗದೆ ಹೋದವರು ಇರ್ತಾರೆ, ಮುಂದೆ ಆಗದೆ ಹೋದವರು ಇರ್ತಾರೆ. ಪರವಾಗಿಲ್ಲ, ಯಾರೂ ಹುಡ್ತಾನೆ ಬೆಳೆಯೋದಕ್ಕಾಗೋದಿಲ್ಲ ಅಲ್ವಾ. ಬೆಳೀತಾ ಮಗು ಹುಡ್ತಾನೆ ಅಜ್ಜಿ ಹಾಕು ಅಂದರೆ ಅಜ್ಜಿ ಹಾಕಲ್ಲ. ಅದೇ ರೀತಿ ನಾವೂ ಕೂಡ ನಿಧಾನವಾಗಿ ಮಗು ಎದ್ದು ಅಂಬೆಗಾಲು ಹಾಕಿ ಆಮೇಲೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಅದೇ ರೀತಿ ನಾವು ನಿಧಾನವಾಗಿ ಹಂತವಾಗಿ ಬೆಳೀತಾ ಹೋಗ್ತೀವಿ ಹೊರತು ಯಾರೂ ಹುಟ್ಟಿದ ತಕ್ಷಣ ಎದ್ದು ನಿಂತ್ಕೊಬಿಡು ಅಂದರೆ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ. ನನಗೆ ಏನೂ ಬೇಜಾರು ಸುಧಾ ಇಲ್ಲ. ನಾನು ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಿಲ್ಲ, ಇನ್ಕ್ರೀಸ್ ಆಯ್ತಿಲ್ಲ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಅಂತಲೂ ಬೇಜಾರಿಲ್ಲ. ಹಿಂದೆ ಆಡ್ಕೋತಾರೆ, ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಇನ್ನೇನು ಮಾಡ್ತಾಳೆ ಕೂತ್ಕೊಂಡು, ಬರೀ ಇದೇ ಮಾಡಿರ್ತಾಳೆ, ಯೂಟ್ಯೂಬ್ ಮಾಡೋದು ಸುಮ್ಮನೆ ಹಾಕೋದು, ಸಬ್ಸ್ಕ್ರಿಪ್ಷನ್ನೇ ಆಗೋದಿಲ್ಲ ಇವಳಿಗೆ ಅಂತ ನೋಡ್ತಾರೆ. ನನ್ನ ಚಾನಲಲ್ಲಿ ನೋಡಲ್ಲ ಅಂತ ಹೇಳಲ್ಲ, ನೋಡ್ತಾರೆ. ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿಲ್ಲ, ಅದೊಂದೇ ಬೇಜಾರು. ಅಷ್ಟುಬಿಟ್ರೆ ನಾನು ಈಗ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ದಯವಿಟ್ಟು ಹಿಂದೆ ಮುಂದೆ ಹಾಡ್ಕೋಬೇಡಿ ಯಾರನ್ನೂ. ಬೆಳೆಯೋರನ್ನ ಮೇಲೆತ್ತಕ್ಕೆ ನೋಡಿ ಹೊರತು ತುಳಿಯೋದಕ್ಕಂತೂ ನೋಡಬೇಡಿ ದಯವಿಟ್ಟು. ನೀವು ಸುಧಾ ಬೆಳೀರಿ, ಬೆಳೆಯೋರ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ ದಯವಿಟ್ಟು. ಏನು ಗೊತ್ತಾ, ಯಾರೇ ಅಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ, ಹೊರ್ಗಿನ ಮೆಂಬರ್ಸಲ್ಲಿ ಯಾರೇ ಅಲ್ಲಿ ಖುಷಿಯಿಂದ ಬೆಳೀಲಿ ಅಂತ ಖುಷಿ ಪಡಬೇಕೇ ಹೊರತು ಅವಳು ಬದುಕ್ಬಿಡ್ತಾವಳೆ, ಅವಳು ಇದು ಮಾಡಿಬಿಡ್ತಾವಳೆ ಅನ್ನೋದನ್ನ ಹಸಿವೆನ ಪಡಬಾರ್ದು. ನಾನೇ ಆಗಲಿ ಇನ್ಕ್ಲೂಡಿಂಗ್ ಬೇರೆಯವರೇ ಆಗಲಿ ಯಾರು ಸುಧಾ ಆ ರೀತಿ ಹಸಿವೆನ ಪಡಬಾರ್ದು. ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಒಂದು ಸಣ್ಣ ಇನ್ಫಾರ್ಮ್ ಹೇಳಬೇಕಿತ್ತು ಅಂತ ಹೇಳಿದೆ. ಹೌದು, ನನ್ನ ಹಿಂದೆ ಎಲ್ಲ ಹಾಡ್ಕೊಂಡಿದ್ದಾರೆ, ಯೂಟ್ಯೂಬ್ ಚಾನಲಲ್ಲಿ ಏನೋ ಮಾಡಿಬಿಡ್ತಾಳಂತೆ, ಏನೋ ಹಾಕ್ಬಿಡ್ತಾಳಂತೆ, ಏನೋ ಮಾಡ್ತಾಳೆ ಅಂತ. ನಿಜವಲ್ಲೂ ನಾನು ಸುಮ್ಮನೆ ನೋಡ್ತಿದ್ದೆ ಎಲ್ಲ ಯೂಟ್ಯೂಬರ್ಸ್ನು. ಆದರೆ ನಾನು ಎಡಿಟ್ ಮಾಡುವಾಗ, ನನಗೆ ವಾಯ್ಸ್ ಓವರ್ ಕೊಡುವಾಗ ನನಗೆ ಗೊತ್ತಾಗುತ್ತೆ, ಅಯ್ಯೋ ಇಷ್ಟೊಂದರಿ ಟಫಾ, ಅಯ್ಯೋ ಮಾಡಬೇಕಾ, ಅಯ್ಯೋ ದೇವ್ರೆ ಅನ್ನಷ್ಟು ಇದಾಗೋಗುತ್ತೆ. ಒಂದೊಂದು ಟೈಮು ನಾನು ಎಡಿಟ್ ಮಾಡುವಾಗ ಅದೆಲ್ಲ ಸಣ್ಣ ಕ್ಲಿಪ್ಪಿಂಗ್ ತಗೊಳ್ಳುವಾಗ ನಾನು ನಿಜವಲ್ಲೂ ಡೈಲಿ ರೊಟೀನ್ ಮಾಡಬೇಕು ಅನ್ಕೋತೀನಿ. ಅದು ವೀಡಿಯೋಸು ಮಾಡಿರ್ತೀನಿ, ಎಡಿಟ್ ಮಾಡುವಾಗ ನನಗೆ ಎಡಿಟ್ ಮಾಡೋಕ್ಕೆ ತುಂಬ ಇದಾಗುತ್ತೆ. ಒಂಥರ ಗಜಿಬಿಜಿ ಅನ್ನಷ್ಟು ಕಟ್ ಮಾಡಿ ಹಾಕಬೇಕಲ್ವ. ಆಗಾಗ ತುಂಬ ನನಗೆ ಬೇಜಾರಾಗುತ್ತೆ. ಅಯ್ಯೋ ಇಷ್ಟೊಂಥರ ರಿಸ್ಕ್ ಅಲ್ಲಪ್ಪ, ಹೆಂಗೆ ಮಾಡ್ತಾರೆ ಈ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ರೀತಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಎಡಿಟ್ ಮಾಡಬೇಕಲ್ಲ, ವಾಯ್ಸ್ ಓವರ್ ಕೊಡಬೇಕಲ್ಲ ಅಂತ. ಯಾವುದೇ ರೀತಿ ಶ್ರಮ ಇಲ್ಲದೇ ಯಾರೂ ಏನೂ ಮಾಡೋದಕ್ಕಾಗಲ್ಲ. ನನ್ನ ಅನುಭವದ ಮಾತು ಇದು. ಶ್ರಮ ಇದ್ದಷ್ಟು ನಮಗೆ ಒಳ್ಳೆಯದು. ಶ್ರಮ ಪಡದೆ ನನಗೆ ಬೇಕು ಅನ್ನೋದೆಲ್ಲ ಸಿಗೋದಕ್ಕೂ ಆಗೋದಿಲ್ಲ. ಹಾಗಾಗಿ ನಾವು ಶ್ರಮ ಪಡಬೇಕು. ಇವತ್ತು ನಾವು ಕಮ್ಮಿ ಸಬ್ಸ್ಕ್ರಿಪ್ಷನ್ ಇರ್ಬೋದು, ಮುಂದೆ ನಮಗೂ ಕೂಡ ಆಗ್ಬೋದು, ನಮ್ಮನ್ನ ನೋಡುವಂಥವ್ರು ಇರ್ಬೋದು, ನಮ್ಮನ್ನ ಗುರುತಿಸೋರು ಇರ್ಬೋದು. ನಾನು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ, ನನ್ನ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತ ಒಂದು ಇಂಚು ಬೇಜಾರಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಕೊತೀನಿ. ಹಾಗೆ ಹಿಂದೆ ಮುಂದೆ ಯಾರನ್ನೂ ಆಡ್ಕೋಬೇಡಿ ಯಾವುದೇ ರೀತಿ. ಈಗ ನಮ್ಮ ಮನೇಲಿ ನಮಗೆ ಎಂಕರೇಜ್ ಮಾಡೋರು ಅವರೇ ಅಂದಮೇಲೆ, ನೀವು ಹೊರ್ಗಿನವರು ನಮ್ಮನ್ನ ಆಡ್ಕೊಂಡು ಏನೂ ಬೇಜಾರಾಗಲ್ಲ ನಮಗೆ. ಹೊರ್ಗಿನವ್ರು ಆಡ್ಕೊಂಡ್ರೆ ನಿಮ್ಮ ಬಾಯಿ ನೋಯುತ್ತೆ ಅಷ್ಟೇ, ನನ್ನ ಬಾಯಿಗೆ ಏನೂ ಆಗೋದಿಲ್ಲ.
ಈಗ ನಮ್ಮ ಹಸ್ಬೆಂಡೇ ನಮಗೆ ಎಂಕರೇಜ್ ಮಾಡ್ತಾರೆ, ಮಾಡಪ್ಪ ಮಾಡು, ನೀನು ಮಾಡಬೇಕು ಯೂಟ್ಯೂಬ್ ಚಾನಲಲ್ಲಿ. ಎಲ್ಲರೂ ಹೊರಗಡೆ ಹೋದಾಗಲೂ ಅಷ್ಟೇ ವಿಡಿಯೋ ಮಾಡ್ಕೊಳ್ಳೆ ಅಂತ ಇದು ಮಾಡ್ತಾರೆ, ಅವರೇ ಎಂಕರೇಜ್ ಮಾಡ್ತಾರೆ. ನಾನೇ ಸ್ವಲ್ಪ ಮುಜುಗರ ಪಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಇದು ಮಾಡ್ತೀನಿ. ಅದ್ಬಿಟ್ಟು ನಮ್ಮನ್ನ ಫ್ರೀಯಾಗೇ ಬಿಟ್ಟಿದ್ದಾರೆ. ಹಂಗನ್ಬಿಟ್ಟು ಯಾವುದೇ ರೀತಿ ನಾವು ಯೂಟ್ಯೂಬ್ ಮಾಡಿಬಿಟ್ಟು ಆಗಲೇ ನನಗೆ ಆಲ್ರೆಡಿ ಸ್ಯಾಲ್ರಿ ಬಂದ್ಬಿಟ್ಟೈತೆ, ನಂಗೆ ಆಲ್ರೆಡಿ ಅವಳು ದುಡ್ಡು ಸಂಪಾದನೆ ಮಾಡ್ತಾವಳೆ, ಚೀಪ್ ಮೆಂಟಲಿಟಿ ಎಲ್ಲ ಬಿಟ್ಬಿಡಿ ದಯವಿಟ್ಟು. ನನಗೆ ಯಾವುದೇ ರೀತಿ ಆ ಥರ ಏನೂ ಇಲ್ಲ. ಮಾಡಬೇಕು ನಾವು ಸ್ವತಃ ಹೆಣ್ಮಕ್ಳುಗಳು ಮನೇಲೇ ಕೂತ್ಕೊಂಡು ಏನು ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನಿಂದ ಮಾಡ್ತಿದ್ದೀನಿ ಅಷ್ಟೇ. ಈಗ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲ ಹೆಣ್ಮಕ್ಳುಗಳಿಗೂ ಭಯ ಇರುತ್ತೆ. ಅದೇ ರೀತಿ ನನಗೂ ಸ್ವಲ್ಪ ದಿನ ಅದೇ ರೀತಿ ಇತ್ತು. ನಾನು ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮಲ್ಲೂ ಸುಧಾ ನಾನು ಪಬ್ಲಿಕ್ ಪೋಸ್ಟ್ ಮಾಡೋಕ್ಕೆ ತುಂಬಾ ಭಯ ಪಡ್ತಿದ್ದೆ. ಈಗ ನಾನು ಯೂಟ್ಯೂಬಲ್ಲಿ ಪಬ್ಲಿಕ್ ಪೋಸ್ಟ್ ಮಾಡ್ತೀನಿ ಅಂದರೆ ನೀವೇ ನೋಡ್ಬೋದಲ್ವಾ ನಾನು ಯಾವ ರೀತಿ ಭಯ ಇಲ್ಲದೆ ಪಬ್ಲಿಕ್ಕಲ್ಲಿ ವೀಡಿಯೋಸ್ನ ಮಾಡಾಕ್ತಿದ್ದೀನಿ ಅಂತ. ಅದೇ ರೀತಿ ನಾವೇನು ಇಲ್ಲ ಸಲ್ಲದೆ ಹೋದದೆಲ್ಲ ವೀಡಿಯೋ ಮಾಡಲ್ಲ, ಭಯ ಪಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ಗಳ್ನೇ ಮಾಡಾಕ್ತೀವಿ. ಅದೇ ರೀತಿ ಇನ್ಫಾರ್ಮೇಷನ್ ಆಗೇ ಇರುತ್ತೆ. ಈಗ ಒಂದು ಟ್ರಾವೆಲಿಂಗ್ ಆಗಿರ್ಬೋದು, ಒಂದು ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಜೊತೆ ಎಲ್ಲರ ಹೊರಗಡೆ ಹೋಗಿದ್ದಾಗಿರ್ಬೋದು, ನಮ್ಮ ಫ್ಯಾಮಿಲಿಲಿ ನಡೆದಿದ್ದ ಫಂಕ್ಷನ್ಗಳಾಗಿರ್ಬೋದು, ಆ ರೀತಿ ವೀಡಿಯೋಸ್ಗಳು ಹಾಕ್ತಿವೆ ಹೊರತು ನಾನೇನು ಬ್ಯಾಡ್ ವೀಡಿಯೋಸ್ ಎಲ್ಲ ಹಾಕಿಲ್ಲ ಇದುವರೆಗೂ. ಅಂದರೆ ಏನು ಗೊತ್ತಾ, ನಾನು ಕೇಳ್ಕೊಳ್ಳೋದು, ನಾನು ಆಗ ಹೇಳಿದ್ದು ಅಷ್ಟೇ ಈಗ ಹೇಳೋದು ಅಷ್ಟೇ, ಯಾರು ಸುಧಾ ಹಿಂದೆ ಮುಂದೆ ಮಾತಾಡಬೇಡಿ, ಯಾರನ್ನು ಹಂಗಸಾಡಬೇಡಿ. ಹೆಣ್ಮಕ್ಳುಗಳು ನಾವು ಮನೇಲೇ ಇದ್ಬಿಟ್ರೆ ಈಗ ಸುಮ್ಮನೆ ವ್ಯರ್ಥದ ಟೈಮು ಏನಾರ ಕಲಿಬೇಕು ಅನ್ನೋದು ಇರ್ತದೆ. ಈಗ ನಿಜವಾಗ್ಲೂ ನೀವು ನೆಮ್ಮದಿರೋ ಬಿಡ್ತೀವಿ. ನಾನು ಮದುವೆಯಾಗಿ ಬಂದಾಗ ನನಗೆ 19 ವರ್ಷ, 19 ವರ್ಷಕ್ಕೆ ಬಿದ್ದಿತ್ತು. ಆಗ ನಾನು ಏನೋ ಆರಾಮಾಗಿ ನಮ್ಮ ಮನೆಯವರು ತುಂಬ ಫ್ರೀಯಾಗಿ ಬಿಡ್ತಿದ್ದಾರೆ ನಮ್ಮನ್ನ. ಆರಾಮಾಗಿ ಫ್ರೀಡಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದೆ. ಆಗೇನು ಮೆಂಟಲಿಲ್ಲ ಅನ್ನಿಸ್ತಿರ್ಲಿಲ್ಲ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನಾವು ಹೆಣ್ಮಕ್ಳಾಗಿ ಅಂತ. ಏನಪ್ಪ ಅಂದರೆ ನಾನು ನನ್ನ ಮಗಳು ಹುಡೋಕ್ಕೂ ಮುಂಚೆನೇ ನಾನು ಇಲ್ಲಿ ಕೆನರಾ ಇನ್ಸ್ಟಿಟ್ಯೂಷನ್ ಅಂತ ಬರುತ್ತೆ, ಅಲ್ಲಿ ಹೋಗಿ ನಾನು ಟೈಲರಿಂಗ್ ಕ್ಲಾಸ್ಗೆ ಹಾಕಿದ್ದೆ. ಸುಧಾ ಹಾಕಿದ್ದೆ. ಅದಾದಮೇಲೆ ನಾನು ಪ್ರೆಗ್ನೆನ್ಸಿ ಅದೇ ಅಂದ್ಬಿಟ್ಟು ಟೈಲರಿಂಗ್ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ. ಅವರು 1 ಮಂತೆಲ್ಲ ಆದಮೇಲೆ ಪದೇ ಫೋನ್ ಮಾಡು ಸುಧಾ ಕರೆದ್ರೂ ಹೋಗೋಕ್ಕಾಗಿರಲಿಲ್ಲ. ಅದೇ ರೀತಿ ನನಗೆ ಇಷ್ಟ ಮಾಡಬೇಕು, ಕಲಿಬೇಕು ಅನ್ನೋದಿದೆ, ಆಸಕ್ತಿ ಇದೆ, ಕಲಿಬೇಕು. ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡಬೇಕು, ಕಲಿಬೇಕು ಅನ್ನೋದಿದೆ. ಹಾಗೆ ಯಾವುದೇ ಹೆಣ್ಮಕ್ಳಾದ್ರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಯೂಟ್ಯೂಬರ್ ಆದ ತಕ್ಷಣ ಎಲ್ಲ ಬೆಳೆದ್ಬಿಟ್ಟು ಎಲ್ಲ ಏನು ಹೀರೋಯಿನ್ ರೇಂಜಿಗಿರೋದಿಲ್ಲ. ಯೂಟ್ಯೂಬರ್ಸ್ ಅಂದರೆ ನಮ್ಮ ಹಂಗೇ ಅವರು ಮಾಮೂಲಿ ಜನರೇ. ಆದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರಿಪ್ಷನ್ ಎಲ್ಲ ಜಾಸ್ತಿಯಾಗಿ, ಅವರು ವ್ಯೂಸ್ ಎಲ್ಲ ಜಾಸ್ತಿಯಾಗಿ, ಅವ್ರನ್ನ ನೋಡೋರು ಜಾಸ್ತಿಯಾಗಿ ಅವರು ತುಂಬ ಮುಂದೆ ಬಂದಿರ್ತಾರೆ. ಅಷ್ಟು ಬಿಟ್ಟರೆ ಅವರು ನಮ್ಮ ಥರನೇ ಜನರಲ್ ಮನುಷ್ಯರೇ. ಹಾಗಾಗಿ ಹೆಣ್ಮಕ್ಳು ಯಾರೇ ಆಗಲಿ, ನಾನೇ ಆಗಲಿ, ಇನ್ನೊಬ್ಬರೇ ಆಗಲಿ, ಮನೇಲಿ ಸುಮ್ಮನೆ ಕೂತಿರೋರು ಏನಾರ ಒಂದು ಕಲಿಬೇಕು, ಏನಾರ ಒಂದು ಮಾಡಬೇಕು ಅನ್ನೋದು ನಮ್ಮಲ್ಲಿ ಬೆಳೆಸ್ಕೋಬೇಕು, ರೂಢಿಸ್ಕೋಬೇಕು. ಅದೇ ರೀತಿ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಯಾವುದೇ ರೀತಿ ಈಗ ನಾವು ಮನೇಲಿ ಒಂದು ಅರೌಂಡ್ 9 ಗಂಟೆ ಒಳಗೆಲ್ಲ ನಮ್ಮ ಕೆಲಸ ಮುಗಿದಿರ್ತದೆ ಪ್ರತಿದಿನ. 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಏನು ಮಾಡ್ತಿರ್ತೀವಿ ನಾವು? ಸುಮ್ಮನೆ ವೇಸ್ಟ್ ಟೈಮು. ಟಿ ವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡ್ತೀವಿ. ಸುಮ್ಮನೆ ಕೂತ್ಕೊಂಡು ವ್ಯರ್ಥ ಮಾಡೋದ? ನಮ್ಮ ಹ್ಯಾಬಿಸ್ ಆಗಿ ತಗೊಳ್ಳೋಣ. ಯೂಟ್ಯೂಬ್ ಆಗಿರ್ಬೋದು, ಈಗ ಬ್ಯೂಟಿಷಿಯನ್ ಕ್ಲಾಸ್ ಆಗಿರ್ಬೋದು, ಹಾಗೆ ಇದಾಗಿರ್ಬೋದು, ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು, ಕಂಪ್ಯೂಟರ್ ಕ್ಲಾಸ್ ಆಗಿರ್ಬೋದು, ಎಲ್ಲ ಥರ ಕ್ಲಾಸಸ್ಗಳು ಈಗಿದೆ. ಡಿಸ್ಟಿಕ್ ವೈಸು ಫ್ರೀ ಕೊಟ್ಟಿದ್ದಾರೆ ಮೋದಿ ಅವ್ರ ಕಡೆಯಿಂದ. ಅದೇ ರೀತಿ ಎಲ್ಲ ಹೆಣ್ಮಕ್ಳುಗಳ್ನ ಅದನ್ನ ರೂಢಿಸ್ಕೋಬೇಕು, ಅದನ್ನ ಬೆಳೆಸ್ಕೋಬೇಕು, ಫ್ರೀಯಾಗಿರೋದನ್ನ ನಾವು ಬಳಸ್ಕೋಬೇಕು ಅನ್ನೋದನ್ನ ನಾವು ಇಂಟೆನ್ಷನ್ ತಗೋಬೇಕು ಮೈಂಡ್ಗೆ. ಅದು ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ತಗೊಂಡು, ಬೇರೆಯವ್ರ ಬಗ್ಗೆ ರೂಮರ್ಸ್ ಹಬ್ಬಿಸ್ಕೊಂಡು ಇದು ಬಿಟ್ರೆ ನಮ್ಮ ಜೀವನ ಬೆಳೆಯೋದಿಲ್ಲ. ಹಂಗಾಗಿ ನಾನು ಈ ಮಾತನ್ನು ಹೇಳಬೇಕು, ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಮ್ಗೂ. ನನ್ನ ಬಗ್ಗೆ ಆ ರೀತಿ ಎಲ್ಲ ಮಾತಾಡಿದ್ದಾರೆ ಹಿಂದೆ ಮುಂದೆ ಅಂತ. ಮಾತಾಡಲಿ, ನನಗೇನು ಬೇಜಾರಿಲ್ಲ. ನಾನೇನು ಬ್ಯಾಡ್ ವರ್ಡ್ಸ್ ಏನು ಮಾತಾಡೋದಿಲ್ಲ. ಮಾತಾಡಲಿ, ಬೇಜಾರಿಲ್ಲ. ಹೌದು, ನಾನು ಇರೋದೇ ಈ ಥರ, ನಾನು ಮಾತಾಡೋದೇ ಈ ಥರ. ನನಗೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು ಅಂದಾಗ ನನಗೆ ಭಯ ಆಯ್ತಿತ್ತು ಸ್ಟಾರ್ಟಿಂಗು. ಫೋನ್ ವಿಡಿಯೋ ಮಾಡುವಾಗೆಲ್ಲ ನನಗೆ ನನ್ನ ಫೇಸ್ ತೋರಿಸ್ಕೊಂಡು ಮಾತಾಡೋದು ಅಂದರೆ ತುಂಬಾ ಭಯ ಆಯ್ತಿತ್ತು.
ಅದೇ ರೀತಿ ಈಗ ನಾನೇ ಇನ್ಕ್ಲೂಡಿಂಗ್ ನಾನೇ ಮಾಡಬೇಕು ಅನ್ನಿಸಿದೆ. ಸಪೋರ್ಟ್ಗೆ ನನ್ನ ಹತ್ರ ಡ್ರೈಪೋಡು ಇದೆ, ಬಟ್ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡೋಕ್ಕೆ ಯಾರು ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ಹೇಳಿದ್ನ ಕೇಳಿದ್ರೆ ಖುಷಿ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಯಾರೂ ನೆಗೆಟಿವ್ ಆಗಿ ತಗೋಬೇಡಿ ನಾನು ಮಾತಾಡಿರೋದನ್ನ. ನಾನು ಹೆಣ್ಮಕ್ಳು ಯಾವ್ದು ರೀತಿ ಇರಬೇಕು, ನಾವು ನಮ್ಮ ಕಾಲ ಮೇಲೆ ನಾವು ನಿಂತಿರಬೇಕು. ಸುಮ್ಮನೆ ಮನೇಲೇ ಕೂತಿದ್ರೆ ನಮ್ಗೆ ಯಾವ ಥರ ಟೈಮ್ ವ್ಯರ್ಥ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಅಷ್ಟೇ. ನಾನು ಏನಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತಲೂ ಹೇಳಿದ್ದೀನಿ. ಇದೇ ರೀಸನ್ಗೋಸ್ಕರ ನಮ್ಮ ಹಸ್ಬೆಂಡು ಒತ್ತಾಯ ಮಾಡಿದ್ದು, ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ನಾನು ಏನು ಮಾಡ್ತಿದ್ದೆ ಅದಕ್ಕೋಸ್ಕರನೇ. ಯಾವಾಗಲೂ ಬರೀ ಯೂಟ್ಯೂಬ್ ನೋಡೋದು, ಅವ್ರ ಬ್ಲಾಗ್ಸ್ ನೋಡೋದು, ಇವ್ರ ಬ್ಲಾಗ್ಸ್ ನೋಡೋದೇ ನೋಡೋದೇ ಆಗ್ತಿತ್ತು ಪ್ರತಿದಿನ. ಈಗ ಅನಿಸೋದೆ ನಾನು ಎಡಿಟ್ ಮಾಡುವಾಗ ನಿಜವಾಗ್ಲೂ ಒಂದೊಂದು ವೀಡಿಯೋಸ್ ನಾನು ಹಾಕೋದೇ ರೇರ್ ಆದ್ರೂ ಒಂದೊಂದು ವೀಡಿಯೋಸ್ ಎಡಿಟ್ ಮಾಡುವಾಗಲೂ ಅನಿಸುತ್ತೆ, ಅಯ್ಯೋ ಅವರೆಲ್ಲ ಇಷ್ಟೊಂದು ಶ್ರಮ ಪಡ್ತಾರೆ, ಇಷ್ಟೊಂದು ಇದು ಮಾಡ್ತಾರೆ ಅಂತ. ನಿಜವಾಗ್ಲೂ ಯೂಟ್ಯೂಬರ್ಸ್ನ ಹೀಯಾಳಿಸ್ಬಾರ್ದು ಅನ್ನೋದು ನನಗೆ ಗೊತ್ತಾಗಿರೋ ಎಕ್ಸ್ಪೀರಿಯೆನ್ಸ್ ಅಂದರೆ ಇದು. ಮೇನ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅವ್ರು ತುಂಬಾ ಶ್ರಮಪಟ್ಟು ಮಾಡ್ತಾರೆ ಯೂಟ್ಯೂಬರ್ಸ್ಗಳು. ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರಿಂಗ್ ಆಗ್ಬೋದು, ನಿಜ ಹುಚ್ಚು ಬಂದಂಗೆ ಆಗುತ್ತೆ. ನೀವು ಯಾಕಪ್ಪ ಬೇಕು ಅನ್ನೋಷ್ಟು ಬೇಜಾರಾಗಿ ಹೋಗುತ್ತೆ. ಅಷ್ಟು ಇದಿದೆ ಅದರಲ್ಲಿ, ಎಫೆಕ್ಟಾಗಿ ಮಾಡಬೇಕು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ಗಳು ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮೂಲಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.